ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಸೋಮವಾರ, ಆಲ್ರೆಡಿ ಟೈಮ್ 12:30 ಸೊ ಇವಾಗಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಹಾಸನಲ್ಲಿ ತುಂಬಾ ಮಳೆ, ಬೆಳಗ್ಗೆಯಿಂದ ಸಂಜೆ ತನಕನೂ ಕೂಡ ಫುಲ್ ಮೋಡ ಇತ್ತು. ಬೆಳಗ್ಗೆ ಏನು ಮಳೆ ಬಂದಿರಲಿಲ್ಲ. ಸೊ ನೈಟ್ 3 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಯ್ತು ಅಂತ ಅನ್ಸುತ್ತೆ. ನನಗೆ ಎಚ್ಚರದಾಗ 4 ಗಂಟೆ ತುಂಬಾ ಮಳೆ ಬರ್ತಾ ಇತ್ತು. ಈ ಒಂದು ವಿಡಿಯೋ ಹಿಂದಿನ ದಿನದ್ದು. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಹಂಗಾಗಿ ನಾನು ಮಾವಿನಕಾಯಿ ತೊಕ್ಕು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಮಾವಿನಕಾಯಿ ತುಂಬಾ ಇಷ್ಟ. ಚಿಕ್ಕವರಿದ್ದಾಗ ಮಾತ್ರ ಎಷ್ಟು ತಿಂತಾಯಿದ್ವಿ ಮಾವಿನಕಾಯಿ. ಆವಾಗ ಹುಳಿ ಅಂತ ಅನ್ನಿಸ್ತಾ ಇರಲಿಲ್ಲ. ಹುಣ್ಸೆಣ್ಣಾಗಿರ್ಬೋದು ಮತ್ತು ಮಾವಿನಕಾಯಿ ಆಗಿರ್ಬೋದು ಸಿಕ್ಕಾಬಟ್ಟೆ ತಿಂತಾಯಿದ್ವಿ. ಇವಾಗ ಒಂದು ಪೀಸ್ ತಿನ್ನೋ ಅಷ್ಟರೊಳಗೇ ಇಷ್ಟನೇ ಆಗಲ್ಲ, ಅಂದರೆ ಹುಳಿ ಹುಳಿ ಅಂತ ಅನ್ನಿಸ್ಬಿಡುತ್ತೆ. ಸೊ ಏನೇ ಆದರೂ ಅಷ್ಟೇ ಬಾಲ್ಯದ ನೆನಪೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇವೆರಡೂ ಕೂಡ ಕಹಿ ಅಂಶ ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು 4-5 ನಿಮಿಷನಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಬಿಸಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಸ್ಕೋತಾ ಇದ್ದೀನಿ. ನಾನು ಫಸ್ಟಿಗೆ ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಈಗ ಪುಡಿ ಮಾಡ್ಕೊಂಡಿದ್ನಲ್ಲ ಮೆಂತ್ಯ ಮತ್ತು ಸಾಸಿವೆನ, ಅದು 1 ಟೇಬಲ್ ಸ್ಪೂನಷ್ಟು, ಮತ್ತು ಸ್ವಲ್ಪ ಬೆಲ್ಲ, ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಇದನ್ನೊಂದು 6 ಮಂತ್ 1 ವರ್ಷನೂ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ವಲ್ಪನೂ ಕೂಡ ನೀರು ಬೀಳದೇ ಇರೋ ರೀತಿಯಾಗಿ ನಾವು ಇಟ್ಕೊಬೇಕಾಗುತ್ತೆ. ಸೊ ನಾವು ತುಂಬ ದಿನ ಯೂಸ್ ಮಾಡ್ಕೊಬೋದು. ಹಾಗೆಯೇ ಇನ್ನು ಕಂಟಿನ್ಯೂಸ್ ಆಗಿ ಹಾಸನಲ್ಲಿ ಬಿಡುವಿಲ್ಲದಲೇ ಸಂಜೆ ಟೈಮು ನೈಟು ಮಳೆ ಬರ್ತಾಯಿದೆ. ಸೊ ಇವಾಗ ಸ್ವಲ್ಪ ಸಮಾಧಾನ. ಇಷ್ಟು ದಿನ ಎಲ್ಲರೂ ತುಂಬ ಬಿಸಿಲು ಅಂತ ಹೇಳ್ತಾಯಿದ್ರು. ಇವಾಗ ಪರವಾಗಿಲ್ಲ, ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಮಳೆ ಆಗ್ತಾಯಿದೆ. ಸೊ ಅದರಲ್ಲೂ ಎಸ್ಪೆಷಲಿ ರೈತರಿಗಂತೂ ಪಾಪ, ಹೊರಗಡೆ ಕೆಲಸ ಮಾಡೋರ್ಗಂತೂ ನಿಜವಾಗ್ಲೂ ಪಾಪ ಅಷ್ಟು ಬಿಸಿಲಲ್ಲೆಲ್ಲ ಮಾಡ್ತಾಯಿದ್ರು. ಸೊ ಇವಾಗ ಆ ಭೂಮಿ ತಾಯಿಗೂ ಕೂಡ ತಂಪಂತ ಅನಿಸ್ತದೆ, ನಮಗೂ ಕೂಡ ತಂಪಂತ ಅನ್ನಿಸ್ತದೆ, ಮತ್ತು ತುಂಬಾ ಖುಷಿ ಆಗ್ತಾಯಿದೆ ಮಳೆ ಬರ್ತಾ ಇರೋದಕ್ಕೆ. ಹಾಗೆಯೇ ಇನ್ನು ಇದು ಮತ್ತು ಸೋಮವಾರದ ಒಂದು ಲಾಗು. ನಾನು ಹೋಮ್ ಮೇಡ್ ಬಿಸ್ಕೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮೈದಾ ಮತ್ತು ಗೋಧಿ ಹಿಟ್ಟಲ್ಲಿ ಎರಡರಲ್ಲೂ ಕೂಡ ಬಿಸ್ಕೆಟ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದ್ದಿತ್ತು. ಸೊ ಒಂದು ಮಾಡೋಷ್ಟರೊಳಗೆ ಸ್ವಲ್ಪ ಎನರ್ಜಿ ಡೌನ್ ಆಗಿಬಿಡ್ತು. ಸೊ ಹಾಗಾಗಿ ಇನ್ನೊಂದು ಮೈದಾದಲ್ಲಿ ಗೋಧಿ ಹಿಟ್ಟಲ್ಲಿ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮೈದಾದಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಸೂಪರಾಗಿರುವಂಥ ಹೋಮ್ ಮೇಡ್ ಬಿಸ್ಕೆಟ್ನ ಮಾಡ್ಕೊಬೋದು. ಈ ಒಂದು ರೆಸಿಪಿ ಬಂದ್ಬಿಟ್ಟು ನನ್ನದು ಸೌಮ್ಯಸ್ ಅಡುಗೆ ಮನೆ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಸತಿ ಅಲ್ಲಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ನಾನು ಗೋಧಿ ಹಿಟ್ಟಲ್ಲಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅತ್ತೆ ಮಗಳು ಸೊ ನಮಗೆ ಮಾಡಿಕೊಟ್ಟಿದ್ರು. ಅವರು ಯಾವ ರೀತಿಯಾಗಿ ಮಾಡಿದ್ರು ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಅವರು ಅಷ್ಟೇ ಒಂದು ರೊಟ್ಟಿ ಮಣೆ ಮೇಲೆ ಮರಳನ್ನು ಹಾಕ್ಬಿಟ್ಟು ಬೇಯಿಸಿದ್ದು. ಸೊ ನಾನು ಅಷ್ಟೇ ಮರಳಿತ್ತು, ಸೊ ಹಂಗಾಗಿ ಮರಳ ಮೇಲೆ ಬೇಯಿಸ್ತಿದ್ದೀನಿ. ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಒಂದು 4-5 ನಿಮಿಷದಷ್ಟೊಳಗೆ ಬೆಂದ್ಬಿಡುತ್ತೆ ಇದು ಬಿಸ್ಕೆಟು. ತುಂಬಾ ಟೈಮ್ ತೊಗೋಬೇಕು ಅಂತ ಏನಿಲ್ಲ, ಮತ್ತು ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಏನೇನು ಕೆಮಿಕಲ್ ಅದೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. ಸೊ ಮನೇಲೇ ನಾವು ಎಷ್ಟು ಈಸಿಯಾಗಿ ಮನೇಲೇ ಬಿಸ್ಕೆಟ್ನ ಮಾಡಿಕೊಡ್ಬೋದು. ಮಕ್ಕಳಿಗೆ ಒಂದು ಹೆಲ್ದಿ ಬಿಸ್ಕೆಟ್ ಇರುತ್ತೆ. ಹಾಗೆ ತುಂಬಾ ಚೆನ್ನಾಯಿತು. ನಾನು ಇದನ್ನು ಫುಲ್ಲು ತುಪ್ಪದಲ್ಲಿ ಮಾಡಿರುವಂಥದ್ದು. ನೀವು ತುಪ್ಪ ಇಲ್ಲಾಂದರೆ ಬೆಣ್ಣೆ ಯಾವುದನ್ನಾದರೂ ಸರಿ ಉಪಯೋಗಿಸ್ಕೊಂಡು ಬಿಸ್ಕೆಟ್ನ ಮಾಡ್ಕೋಬೋದು. ಇನ್ನು ಟೈಮ್ ಆಗಿತ್ತು ಆಲ್ರೆಡಿ, ಹಾಗಾಗಿ ನಾನು ಕೂಡ ಫ್ರೆಶ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ. ಇವತ್ತು ನಾನು ಹುಟ್ಟಿದ ದಿನ ಇತ್ತು. ಸೊ ಹಂಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ವೀಡಿಯೋಸ್ ಏನು ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆಯೇ ಇನ್ನು ಬರುವಾಗ ನನ್ನ ಮಗಳು, ಸೊ ಇನ್ನು ಯಾರ್ದಾದ್ರು ಬರ್ತಡೇ ಅಂತ ಹೇಳಿದ್ರೆ ಅವಳು ಕೇಳೋದೆ ಅವಳು ಕೇಕ್ ಕೊಡಿಸಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಕೇಕ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕೊಡಿಸ್ತಾಯಿದ್ವಿ. ಅವಳೇನು ಅಷ್ಟೊಂದು ಆಲ್ಮೋಸ್ಟ್ ಏನು ತಿನ್ನೋದಕ್ಕೆ ಇಷ್ಟಪಡಲ್ಲ. ಅವಳು ಜಸ್ಟ್ ಐಸ್ ಕ್ರೀಮ್ ಅಷ್ಟೇ ತಿನ್ನೋದು. ಬಟ್ ಅದೇನು ಅಂದರೆ ಖುಷಿ ಅಷ್ಟೇ ಅವಳಿಗೆ, ಕೇಕ್ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವಳಿಗೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ವಿ. ಸೊ ಇನ್ನು ಮನೆಗೂ ಕೂಡ ಸ್ವೀಟನ್ನು ತೊಗೊಂಡ್ವಿ. ಅದು ಚಿಕ್ಕ ಮಕ್ಕಳಾದರೆ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಖುಷಿಯಾಗುತ್ತೆ. ದೊಡ್ಡವರಾದಮೇಲೆ ಅಷ್ಟೊಂದು ಇಂಟ್ರೆಸ್ಟೇ ಇರೋದಿಲ್ಲ. ಏನಿದ್ರು ಈಗ ನಮ್ಮ ಮನೆಯಲ್ಲಿ ನನ್ನ ಮಗಳದೊಬ್ಳದೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡೋದು ಅಂತ ಹೇಳ್ಬೋದು. ಇನ್ನು ದೊಡ್ಡವ್ರದ್ದೆಲ್ಲ ಏನು ನಮ್ಮದೆಲ್ಲ ಇನ್ನು ಅಂತ ಅನಿಸುತ್ತೆ. ಸೊ ಹಾಗಾಗಿ ಮನೆಗೆ ಸ್ವಲ್ಪ ಸ್ವೀಟನ್ನು ತಗೊಂಡು ಸ್ವಲ್ಪ ಎಕ್ಸ್ಟ್ರಾ ನಮಗೆ ಪಾನಿಪುರಿಯನ್ನು ತಿಂದ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಇವತ್ತೇನು ಸದ್ಯ ಮಳೆಗಿರಲಿಲ್ಲ ಸಂಜೆ. ಸೊ ಮಳೆ ಬಂದಿದ್ದರೆ ಅಷ್ಟು ಇದಾಗ್ತಾ ಇರಲಿಲ್ಲ, ಮಳೆ ಏನಿರಲಿಲ್ಲ ಇವತ್ತು.
ಸೊ ಇನ್ನು ಮನೆಗೆ ಬಂದ್ವಿ. ಇನ್ನು ಊಟ ಇತ್ತು, ಮಧ್ಯಾಹ್ನದ್ದೇ ಅಡುಗೆ ಮಾಡಿಟ್ಟಿದ್ದೆ. ಸೊ ಊಟ ಮಾಡಿ ಇನ್ನು ರೆಸ್ಟ್ ಮಾಡಬೇಕಿತ್ತು. ಬೆಳಗ್ಗಿಂದ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಇವತ್ತಿನ ಒಂದು ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ.